ಈ ನೈಟ್ ಟೈಮ್ ಅಲ್ಲಿ ಕಾರ್ನ ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಜನ ಒಂದು ಇಗ್ನೋರ್ ಮಾಡುವಂತ ಒಂದು ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಹೆಡ್ಲೈಟ್ ಲೆವೆಲಿಂಗ್ ಸ್ವಿಚ್. ಈ ಸ್ವಿಚ್ ನ ಏನಕ್ಕೆ ಕೊಟ್ಟಿರ್ತಾರೆ, ಇದರ ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಜನ ಈ ಒಂದು ಹೆಡ್ಲೈಟ್ ಲೆವೆಲಿಂಗ್ ಸ್ವಿಚ್ ನ ಯೂಸ್ ಮಾಡೋದಿಲ್ಲ ನೈಟ್ ಟೈಮ್ ಅಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ. ಇದರಿಂದ ರೋಡ್ ನಲ್ಲಿ ಒಂದು ವಿಸಿಬಿಲಿಟಿ ಪ್ರಾಬ್ಲಮ್ಗಳು ಬರ್ತವೆ. ಹಾಗೇನೆ ಇದರಿಂದ ಬೇರೆ ಅಪೋಸಿಟ್ ಅಲ್ಲಿ ಬರ್ತಿರುವಂತ ಕಾರ್ ನ ಡ್ರೈವರ್ಗೂ ಕೂಡ ಒಂದು ಡಿಸ್ಟ್ರಾಕ್ಷನ್ ಅಥವಾ ಗ್ಲೇರ್ ಆಗೋದ್ರಿಂದ ಕೆಲವೊಂದು ಆಕ್ಸಿಡೆಂಟ್ ಗಳು ಕೂಡ ಆಗಬಹುದು. ಆದ್ರಿಂದ ಈ ಒಂದು ಹೆಡ್ಲೈಟ್ ಲೆವೆಲಿಂಗ್ ಸ್ವಿಚ್ ನ ಹೇಗೆ ಯೂಸ್ ಮಾಡಬೇಕು, ಅದರ ಪರ್ಪಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕಾರ್ನ ಒಂದು ರೈಟ್ ಸೈಡ್ ಏನಿರುತ್ತೆ, ಅದ್ರ ಡ್ಯಾಶ್ ಬೋರ್ಡ್ ನ ರೈಟ್ ಸೈಡ್ ಏನಿರುತ್ತೆ ಅದರಲ್ಲಿ ಈ ರೀತಿಯಾದಂತ ಒಂದು ಸ್ವಿಚ್ ಇರುತ್ತೆ, ಅಂದ್ರೆ ರೋಟರಿ ಸ್ವಿಚ್ ಇರುತ್ತೆ. ಇದು ಕೆಲವೊಂದು ಕಾರ್ಗಳಲ್ಲಿ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಈ ಕಾರ್ ನಲ್ಲಿ ಈ ರೀತಿಯಾಗಿ ಒಂದು ರೋಟರಿ ಟೈಪ್ ಸ್ವಿಚ್ ನ ಕೊಟ್ಟಿದ್ದಾರೆ. ಸೊ ಇದು ನೋಡಬಹುದು, ಇದು ಸ್ವಿಫ್ಟ್ ಡೀಸೆಲ್ ಮಾಡೆಲ್. ಸೊ ಇದರಲ್ಲಿ ನಿಮ್ಗೆ 0, 1, 2, 3 ಅಪ್ ಟು 4 ವರೆಗೂ ಇದರಲ್ಲಿ ನಂಬರಿಂಗ್ ಕೊಟ್ಟಿದ್ದಾರೆ. ಹಾಗೆ ಇದರ ಮೇಲ್ಗಡೆ ನಿಮ್ಗೆ ಹೆಡ್ಲೈಟ್ ನ ಒಂದು ಸಿಂಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಏರೋ ಮಾರ್ಕ್ ಏನಿದೆ, ಇದನ್ನ ನಾವು ಯಾವ ಒಂದು ನಂಬರ್ ಗೆ ಸೆಲೆಕ್ಟ್ ಮಾಡ್ತೀವಿ, ಸೊ ಆ ಒಂದು ನಂಬರಿಂಗ್ ಮೇಲೆನೆ ಅಲ್ಲಿ ಒಂದು ಹೆಡ್ಲೈಟ್ ನ ಲೆವೆಲ್ ಅನ್ನ ಅಡ್ಜಸ್ಟ್ ಮಾಡುವಂತ ಒಂದು ಪರ್ಪಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಹೆಡ್ಲೈಟ್ ಲೆವೆಲಿಂಗ್ ಸ್ವಿಚ್ ಅಂತ ಕರೀತಾರೆ. ಈ ಸ್ವಿಚ್ ನ ಪರ್ಪಸ್ ಬಂದು ಎಲ್ಲ ಒಂದು ಕಾರ್ಗಳಲ್ಲೂ ಕಾಮನ್ ಆಗಿರುತ್ತೆ. ಸೊ ಹೆಡ್ಲೈಟ್ ನ ಲೆವೆಲ್ ನ ಅಡ್ಜಸ್ಟ್ ಮಾಡುವಂತದ್ದು. ಅಂಡ್ ಇದರಲ್ಲಿ ಈ ನಂಬರ್ ನ ನಾವು ಯಾವಾಗ ಚೇಂಜ್ ಮಾಡ್ತೀವಿ, ಸೊ ಆ ಹೆಡ್ಲೈಟ್ ನ ಲೆವೆಲ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಅದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಕಾರ್ ನ ಒಂದು ಹೆಡ್ಲೈಟ್ ನ ಆನ್ ಮಾಡ್ತೀನಿ. ಸೊ ಇದು ಇವಾಗ ಲೋ ಬೀಮ್ ನಲ್ಲಿ ಇದೆ, ಸೊ ಲೋ ಬೀಮ್ ನಲ್ಲಿ ಇರುತ್ತೆ. ಸೊ ನಾನು ಇವಾಗ ಇದನ್ನ ಆನ್ ಮಾಡಿದ್ದೀನಿ. ಸೊ ಇವಾಗ ಈ ಸ್ವಿಚ್ ನಲ್ಲಿ ಪೊಸಿಷನ್ ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಥರ್ಡ್ ಪೊಸಿಷನ್ ಅಲ್ಲಿ ಇದೆ. ಸೊ ಇವಾಗ ನಾನು ಇದನ್ನ 0 ಇಡ್ತೀನಿ, ನೀವು ನೋಡಬಹುದು. ಸೊ 0 ಇಟ್ಟಾಗ ಸೊ ಇಲ್ಲಿಗೆ ಈ ಪೊಸಿಷನ್ ಇರುತ್ತೆ, ಡಿಫಾಲ್ಟ್ ಪೊಸಿಷನ್ ಇರುತ್ತೆ. ಯಾಕಂದ್ರೆ ಓನ್ಲಿ ಡ್ರೈವರ್ ಯಾವಾಗ ನೀವು ಕಾರ್ ನಲ್ಲಿ ನೀವು ಡ್ರೈವ್ ಮಾಡ್ತಿದ್ರೆ ಆ ಟೈಮ್ ಅಲ್ಲಿ 0 ಅನ್ನುವಂತ ಪೊಸಿಷನ್ ಇದು ಡಿಫಾಲ್ಟ್ ಪೊಸಿಷನ್ ಆಗಿರುತ್ತೆ. ಸೊ ನೀವು ನೋಡಬಹುದು ಹೆಡ್ಲೈಟ್ ನ ಲೆವೆಲ್ ಎಲ್ಲಿಗೆ ಇವಾಗ ಇರುತ್ತೆ ನಾರ್ಮಲ್ ಆಗಿ ಲೋ ಬೀಮ್ ನಲ್ಲಿ ಅಂತ ಹೇಳಿದ್ರೆ. ಸೊ ಅದನ್ನೇ ನನಗೆ ಒಂದ್ಸಲ ನಿಮ್ಗೆ ತೋರ್ಸೋದಕ್ಕೋಸ್ಕರ ನಿಮ್ಗೆ ಇದನ್ನ ಡೈರೆಕ್ಟ್ ಆಗಿ 4th ಪೊಸಿಷನ್ ಗೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ 4th ನಂಬರ್ಗೆ ನೋಡ್ಬೋದು ಆ ಲೆವೆಲ್ ಅನ್ನೋದು ನಿಮ್ಗೆ ಡಿಕ್ರೀಸ್ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ರೋಡ್ ನಲ್ಲಿ ನಿಮ್ಗೆ ಆ ಲೆವೆಲ್ ಎಲ್ಲಿದೆ ಇವಾಗ, ಅದು ಎಲ್ಲಿಗೆ ಆ ವಿಸಿಬಿಲಿಟಿ ಅನ್ನೋದು ಕಾಣಿಸ್ತಿದೆ ರೋಡ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಈ ಒಂದು 4 ನಂಬರ್ಗೆ ಮಾಡಿದಾಗ ನಿಮ್ಗೆ ಇದನ್ನ ಸೆಲೆಕ್ಟ್ ಮಾಡಿದಾಗ ಈ ರೀತಿಯಾಗಿ ಇದರ ಪೊಸಿಷನ್ ಇರುತ್ತೆ. ಸೊ ನಾನು ಮತ್ತೆ ಅಗೇನ್ ಇದನ್ನ 0 ಮಾಡ್ತೀನಿ, ನೋಡ್ಬೋದು. ಸೊ ಇದು ಮುಂದೆ ಹೋಗುತ್ತೆ. ಸೊ ಇದನ್ನ ಅಡ್ಜಸ್ಟ್ ಮಾಡುವಂತ ಒಂದು ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ್ಲೂ ಇವಾಗ ಲೋಡ್ ಇಲ್ದೇ ಇರಬೇಕಾದ ಕಾರ್ ನಲ್ಲಿ ನೀವು ಒಬ್ಬರೇ ಡ್ರೈವಿಂಗ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಈ ಒಂದು ಡಿಫಾಲ್ಟ್ ಪೊಸಿಷನ್ ಅಲ್ಲಿ ನೀವು ಮಾಡಿದ್ರೆ ಕರೆಕ್ಟ್ ಆಗಿ ವಿಸಿಬಿಲಿಟಿ ಇರುತ್ತೆ ಲೋ ಬೀಮ್ ನಲ್ಲಿ. ಸೊ ಇದು ಹೈ ಬೀಮ್ ನಲ್ಲೂ ಕೂಡ ನಿಮ್ಗೆ ಇದೇ ರೀತಿಯಾಗಿ ಚೇಂಜ್ ಆಗುತ್ತೆ, ಬಟ್ ಅಷ್ಟೊಂದು ಕ್ಲಾರಿಟಿ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಿಮ್ಗೆ ಲೋ ಬೀಮ್ ನಲ್ಲಿ ತೋರಿಸ್ತಾ ಇರೋದು ನಾನು. ಸೊ ಅದೇ ರೀತಿಯಾಗಿ ಇನ್ ಕೇಸ್ ನೀವೇನಾದ್ರೂ ಪ್ಯಾಸೆಂಜರ್ಸ್ ಇನ್ನ ಜಾಸ್ತಿ ಇದಾರೆ, ಕೋ ಪ್ಯಾಸೆಂಜರ್ಸ್ ಇದಾರೆ, ಹಿಂದ್ಗಡೆ ಸೀಟ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಪ್ಯಾಸೆಂಜರ್ಸ್ ಇದಾರೆ, ಹಾಗೆ ಹಿಂದೆನೂ ಕೂಡ ನಿಮ್ಗೆ ಡಿಕ್ಕಿನಲ್ಲೂ ಕೂಡ ಲಗೇಜ್ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಸೊ ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನೀವು ಇದನ್ನ ನಂಬರ್ ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಯಾವಾಗ ಕಂಪ್ಲೀಟ್ ಆಗಿ ಕಾರ್ ಲೋಡ್ ಆಗುತ್ತೆ, ಹಿಂದೆ ಡಿಕ್ಕಿನಲ್ಲೂ ಲೋಡ್ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಪ್ಯಾಸೆಂಜರ್ಸ್ ಹಿಂದೆ ಸೀಟ್ ಅಲ್ಲೂ ನಿಮ್ಗೆ 3 ಜನ ಕೂತಿದ್ದಾರೆ, ನೀವು ಡ್ರೈವರ್ ಕೂಡ ಅದ್ರ ಪಕ್ಕದಲ್ಲಿ ಕೋ ಪ್ಯಾಸೆಂಜರ್ ಇದೆ ಅಂತ ಹೇಳಿದ್ರೆ ಹಿಂದೆ ಸಸ್ಪೆನ್ಷನ್ ಡೌನ್ ಆಗುತ್ತೆ. ಅದೇ ರೀತಿಯಾಗಿ ಫ್ರಂಟ್ ಅಲ್ಲಿ ಕಾರ್ ಸ್ವಲ್ಪ ಲಿಫ್ಟ್ ಆಗುತ್ತೆ, ಅಪ್ ಆಗುತ್ತೆ. ಆ ಟೈಮ್ ಅಲ್ಲಿ ನಿಮ್ಗೆ 4th ಪೊಸಿಷನ್ ಏನ್ ನಂಬರ್ ಅಲ್ಲಿ ಇಟ್ಟಿದ್ದೀನಿ, ಇದರಿಂದ ನಿಮ್ಗೆ ಲೋಡ್ ಆದ್ರೂ ಕೂಡ ನಿಮ್ಗೆ ಕಾರ್ ಅನ್ನೋದು ಕಂಪ್ಲೀಟ್ ಆಗಿ ಮುಂದೆ ಟಿಲ್ಟ್ ಆಗೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ರೋಡ್ ನ ವಿಸಿಬಿಲಿಟಿ ಇರುತ್ತೆ. ಅದೇ ನೀವು 0 ಇಟ್ಕೊಂಡಿದ್ರೆ ಆ ಟೈಮ್ ಅಲ್ಲಿ, ಸೊ ಇನ್ನ ನಿಮ್ಗೆ ಆ ಒಂದು ಕಾರ್ ಒಂದು ಫ್ರಂಟ್ ಅಲ್ಲಿ ಲಿಫ್ಟ್ ಆಗೋದ್ರಿಂದ ಫ್ರಂಟ್ ಅಲ್ಲಿ ನಿಮ್ಗೆ ರೋಡ್ ನ ಮೇಲೆ ವಿಸಿಬಿಲಿಟಿ ಅನ್ನೋದು ಇರೋದಿಲ್ಲ. ಇದರಿಂದ ನಿಮ್ಗೆ ರೋಡ್ ಅನ್ನೋದು ಕಾಣಿಸೋದಿಲ್ಲ ಅಥವಾ ರೋಡ್ ನ ಮೇಲೆ ಫೋಕಸ್ ಇರೋದು. ಸೊ ಇವಾಗ ಕಾರ್ನ ಒಂದು ಹೆಡ್ಲೈಟ್ ನ ಲೆವೆಲ್ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದು ನೋಡೋಣ. ಫಸ್ಟ್ ನಾನು ಹಿಂದ್ಗಡೆ ಒಬ್ರು ಕೂತ್ಕೊಂತಾರೆ, ಫಸ್ಟ್ ಅದಾದ್ಮೇಲೆ ನಾನು ಕೂತ್ಕೊಂತೀನಿ. ಸೊ ಇಬ್ರು ಕೂತ್ಕೊಂಡಾಗ ಆ ಲೆವೆಲ್ ನಿಮ್ಗೆ ಯಾವ ತರ ಲಿಫ್ಟ್ ಆಗುತ್ತೆ ಅನ್ನೋದನ್ನ ನೀವೇ ಒಂದು ವಿಜುವಲ್ ಆಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಲೆವೆಲ್ ಅನ್ನೋದು ಯಾವಾಗ ಅನ್ನೋದು ಲಿಫ್ಟ್ ಆಗುತ್ತೆ. ಸೊ ಅದರಿಂದ ಯಾಕೆ ನಾವು ಇದನ್ನ ಲೆವೆಲ್ ನ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಮೊದ್ಲು ಇವಾಗ ಕೂತ್ಕೊಂತಾರೆ, ನೋಡ್ಬೋದು ನೀವು. ಇವಾಗ ನೋಡ್ಬೋದು ಸ್ವಲ್ಪ ಲಿಫ್ಟ್ ಆಗಿದೆ ನಿಮ್ಗೆ ಈ ಹೆಡ್ಲೈಟ್ ನ ಲೆವೆಲ್ ಅನ್ನೋದು ರೋಡ್ ನ ಮೇಲೆ. ಇವಾಗ ನಾನು ಕೂತ್ಕೊಂತೀನಿ ನೋಡಿ. ಸೊ ಈ ರೀತಿಯಾಗಿ ಲೆವೆಲ್ ಅನ್ನೋದು ಲಿಫ್ಟ್ ಆಗುತ್ತೆ. ಇನ್ನು ನೀವು ಇನ್ನೊಂದು ಇಬ್ರು ಕೂತ್ಕೊಂಡು ಹಾಗೆ ಹಿಂದೆ ನಾವು ಡಿಕ್ಕಿಲಿ ಯಾವಾಗ ಲೋಡ್ ಆಗ್ತೀವಿ ಇನ್ನು ಇದು ಲೆವೆಲ್ ಅನ್ನೋದು ಲಿಫ್ಟ್ ಆಗುತ್ತೆ. ನಾನು ಲೋ ಬೀಮ್ ನಲ್ಲಿ ಇಟ್ಟಿರೋದು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಗ ಯಾವುದೇ ಲೋಡ್ ಕಂಡೀಷನ್ ಕೂಡ ನೀವೊಂದು ಈ ನಂಬರ್ ನ ಯಾವ ಒಂದು ಲೆವೆಲ್ ಅಲ್ಲಿ ಇರಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಆ ರೋಡ್ ನ ಮೇಲೆ ವಿಸಿಬಿಲಿಟಿ ಅನ್ನೋದು ಚೆನ್ನಾಗಿರುತ್ತೆ. ಸೊ ಈ 0, 1, 2, 3, 4 ಇದರಲ್ಲಿ ಯಾವ ನಂಬರ್ ಅಲ್ಲಿ ಯಾವ ಟೈಮಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ 0 ಅನ್ನೋದು ನಿಮ್ಗೆ ನೀವು ಒಬ್ಬರೇ ಏನೋ ಡ್ರೈವ್ ಮಾಡ್ತಿದ್ರೆ ಅಂದ್ರೆ 0 ಇಟ್ಕೋಬೇಕಾಗತ್ತೆ. ಸೊ 1 ಅನ್ನೋದನ್ನ ನೀವು ಇನ್ ಕೇಸ್ ಏನಾದ್ರು ಒಬ್ರು ಕೋ ಪ್ಯಾಸೆಂಜರ್ ಕೂತಿದ್ದಾರೆ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಆ ಹೆಡ್ಲೈಟ್ ಲೆವೆಲ್ ನ ನೀವು ಡೌನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವೆಹಿಕಲ್ ಲಿಫ್ಟ್ ಆಗೋದ್ರಿಂದ ಆ ಟೈಮಲ್ಲಿ 1 ಇಡಬೇಕಾಗತ್ತೆ.
2 ಅನ್ನೋದು ಇನ್ನೂ ಸ್ವಲ್ಪ ಸ್ಲೈಟ್ ಆಗಿ ಡೌನ್ ಮಾಡ್ಬೇಕಾಗತ್ತೆ. ಸೊ ಹಿಂದ್ಗಡೆ ಯಾರೋ ಒಬ್ರು ಕೂತಿದ್ದಾರೆ, ಇನ್ನೊಂದಿಬ್ರು ಕೂತಿದ್ದಾರೆ ಅಂದ್ರೆ ಆ ಟೈಮಲ್ಲಿ. ಸೊ 3 ಅನ್ನೋದನ್ನ ನೀವು ಯಾವಾಗ ಹಿಂದ್ಗಡೆ ಸೀಟ್ ಅಲ್ಲಿ ಕಂಪ್ಲೀಟ್ ಆಗಿ 3 ಜನ ಕೂತಿದ್ದಾರೆ, ಮುಂದೆ ಇಬ್ರು ಇದಾರೆ ಅಂದ್ರೆ ಆ ಟೈಮಲ್ಲೂ ಕೂಡ 3 ಅಲ್ಲಿ ಇಟ್ಕೋಬಹುದು. ಹಾಗೆ 4 ಅನ್ನೋವಾಗ ಹಿಂದೆ ಕಂಪ್ಲೀಟ್ ಆಗಿ ಏನಾದ್ರು ಲಗೇಜ್ ನ ಕೂಡ ಫಿಲ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಕಂಪ್ಲೀಟ್ ಆಗಿ ಹೆಡ್ಲೈಟ್ ಲೆವೆಲ್ ಡೌನ್ ಮಾಡೋದಕ್ಕೆ ನಿಮ್ಗೆ ಈ 4th ಪೊಸಿಷನ್ ಇಟ್ಕೊಂಡ್ರೆ ನಿಮ್ಗೆ ರೋಡ್ ಅನ್ನೋದು ಕರೆಕ್ಟ್ ಆಗಿ ಕಾಣಿಸುತ್ತೆ. ನಿಮ್ಗೆ ಫುಲ್ಲಿ ಲೋಡ್ ಇದ್ದಾಗ ನಿಮ್ಗೆ ಎಷ್ಟು ಆ ರೋಡ್ ನಲ್ಲಿ ಮೇಲೆ ವಿಸಿಬಿಲಿಟಿಗೆ ಕರೆಕ್ಟ್ ಆಗಿ ಹೆಡ್ಲೈಟ್ ನ ಡೌನ್ ಮಾಡೋದ್ರಿಂದ ನಿಮ್ಗೆ ವೆಹಿಕಲ್ ಫ್ರಂಟ್ ಅಲ್ಲಿ ಲಿಫ್ಟ್ ಆಗಿ ಹೆಡ್ಲೈಟ್ ನ ಲೆವೆಲ್ ನಿಮ್ಗೆ ಲಿಫ್ಟ್ ಆದ್ರೂ ಕೂಡ ನಿಮ್ಗೆ ಇದು ಡೌನ್ ಆಗುತ್ತೆ. ಸೊ ಈ ಫುಲ್ಲಿ 4th ಪೊಸಿಷನ್ ಇರೋದ್ರಿಂದ ಅದರಿಂದ ರೋಡ್ ನ ಮೇಲೆ ವಿಸಿಬಿಲಿಟಿ ಅನ್ನೋದು ಚೆನ್ನಾಗಿರುತ್ತೆ. ಹಾಗೇನೆ ಅಪೋಸಿಟ್ ಅಲ್ಲಿ ಬರುವಂತಹ ಡ್ರೈವರ್ಸ್ ಏನಿದ್ರೆ ಅವರಿಗೂ ಕೂಡ ಯಾವುದೇ ಒಂದು ಗ್ಲೇರ್ ಆಗೋದಿಲ್ಲ ಅಥವಾ ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ಕೆಲವೊಂದು ಮಾಡೆಲ್ ಗಳಲ್ಲಿ ಇದು ಬರೀ ಪೊಸಿಷನ್ 3 ಮಾತ್ರ ಇರಬಹುದು, ಕೆಲವೊಂದರಲ್ಲಿ 4 ಇರಬಹುದು. ಇದು ಡಿಪೆಂಡ್ಸ್ ಆನ್ ಮಾಡೆಲ್ ಇರುತ್ತೆ. ಅಂಡ್ ಈ ನಂಬರ್ ಕೂಡ ಅಡ್ಜಸ್ಟ್ಮೆಂಟ್ ಯಾವ ಲೋಡಿಗೆ ಅಥವಾ ಎಷ್ಟು ಪ್ಯಾಸೆಂಜರ್ ಇದ್ದಾಗ ಎಷ್ಟು ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಕಾರ್ನ ಓನರ್ಸ್ ಮ್ಯಾನುವಲ್ ಅಲ್ಲಿ ಸಿಗುತ್ತೆ. ನಿಮ್ಮ ಕಾರ್ನ ಓನರ್ಸ್ ಮ್ಯಾನುವಲ್ ಚೆಕ್ ಮಾಡ್ಕೊಂಡು ನೀವು ಇದನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ರೋಡ್ ನ ಮೇಲೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಹಾಗೆ ಅಪೋಸಿಟ್ ಅಲ್ಲಿ ಬರುವಂತಹ ಡ್ರೈವರ್ ಗಳಿಗೂ ಕೂಡ ಇದು ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಈ ಹೆಡ್ಲೈಟ್ ನ ಲೆವೆಲ್ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಳಗಡೆ ನೋಡಬಹುದು ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಮೋಟರ್ ಕನೆಕ್ಟೆಡ್ ಇರುತ್ತೆ. ನೀವು ಯಾವಾಗ ಹೆಡ್ಲೈಟ್ ಲೆವೆಲ್ ಸ್ವಿಚ್ ನ ನೀವು ಅದನ್ನ ಸೆಲೆಕ್ಟ್ ಮಾಡ್ತೀರಾ ಆ ಟೈಮಲ್ಲಿ ಆ ರಿಫ್ಲೆಕ್ಟರ್ ಒಂದು ಮೂವ್ ಆಗುತ್ತೆ. ಸೊ ಯಾವಾಗ ಅದು ಮೂವ್ ಆಗುತ್ತೆ ನಿಮಗೆ ಕರೆಕ್ಟ್ ಆಂಗಲ್, ನಾವು ಯಾವಾಗ ನಮ್ಗೆ ಪ್ರಿಫರ್ಡ್ ಆಂಗಲ್ ಏನಿರುತ್ತೆ ಅದನ್ನ ಯಾವಾಗ ಸೆಲೆಕ್ಟ್ ಮಾಡ್ತೀವಿ ಆ ಒಂದು ಆಂಗಲ್ಗೆ ಅದು ಸೆಟ್ ಆಗುತ್ತೆ. ಅದರಿಂದ ನಿಮಗೆ ಆ ಲೆವೆಲ್ ಅನ್ನೋದು ಅದರಿಂದ ಅಡ್ಜಸ್ಟ್ ಆಗುತ್ತೆ.